ಕ್ಷೇತ್ರ ಕೈವಾರದಲ್ಲಿ ಅದ್ದೂರಿ ಗುರುಪೂಜಾ ಮಹೋತ್ಸವ. ಎಲ್ಲೆಡೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ನಾಮಸ್ಮರಣೆ, ಭಕ್ತಿ ಸುಧೆಯಲ್ಲಿ ತೇಲಾಡಿದ ಭಕ್ತರು. ಎಲ್ಲೆಡೆ ಗುರುಪೂರ್ಣಿಮೆ ಸಂಭ್ರಮ, ದೇಗುಲಗಳಲ್ಲಿ ನೆರವೇರಿದ ವಿಶೇಷ ಪೂಜಾ ಕೈಂಕರ್ಯಗಳು, ಭಕ್ತರಿಂದ ತುಂಬಿ ತುಳುಕಿದ ಸಾಯಿ ಮಂದಿರಗಳು. ಭ್ರೂಣಲಿಂಗ ಪತ್ತೆ ಜಾಲಕ್ಕೆ ಬಲೆ, ಅಧಿಕಾರಿಗಳ ಕೆಡ್ಡಾಗೆ ಬಿದ್ದ ಏಜೆಂಟ್, ತನಿಖೆ ಮುಂದುವರಿಸಿದ ಆರೋಗ್ಯ ಇಲಾಖೆ. ಮೂಲಭೂತ ಸೌಕರ್ಯಗಳಿಲ್ಲದ ತಾಂಡ, ನಿತ್ಯ ನರಕ ಅನುಭವಿಸುತ್ತಿರುವ ಗ್ರಾಮಸ್ಥರು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಗುರುಪೌರ್ಣಿಮೆ ಪ್ರಯುಕ್ತ ಗುರುಪೂಜಾ ಮಹೋತ್ಸವ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಲಕ್ಷಾಂತರ ಮಂದಿ ಭಕ್ತರು ಗಾನಸುಧೆಯಲ್ಲಿ ತೇಲಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಗುರು ಪೌರ್ಣಿಮೆ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅತ್ಯಂತ ಭಕ್ತಿ, ಶ್ರದ್ಧೆ ಮತ್ತು ವೈಭವದಿಂದ ಆಚರಿಸಲಾಯಿತು. ಬೆಳಗ್ಗಿನಿಂದಲೇ ವಿಶೇಷ ಪೂಜೆ, ಹೋಮ, ಹವನ, ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದವು. ಮಹಾಮಂಗಳಾರತಿಯ ಬಳಿಕ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಜಯರಾಮ್ ಅವರು ಗುರುಗಳ ಮಹತ್ವವನ್ನು ವಿವರಿಸಿ ಆಶೀರ್ವಚನ ನೀಡಿದರು. ಗುರುಭಕ್ತಿ ಜೀವನಕ್ಕೆ ದಾರಿದೀಪವಾಗಿದ್ದು, ಸನಾತನ ಸಂಸ್ಕೃತಿಯ ಮೌಲ್ಯವನ್ನ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. శ్రీరామని నామము జీవకు రుచిగా ఉన్నది. శ్రీరామని నామము జీవకు రుచిగా ఉన్నది. శ్రీరామని నామము జీవకు రుచిగా ఉన్నది. శ్రీరామ నీ నామము జీవకు రుచిగా ఉన్నది. శ్రీరామ నీ నామము జీవకు రుచిగా ఉన్నది. ఎప్పుడు ఏ వేళ మనసు మరువకున్నది. శ్రీరామ నీ నామము జీవకు రుచిగా ఉన్నది. ఎప్పుడు ఏ వేళ మనసు మరువకున్నది. శ్రీరామ నీ నామము జీవకు రుచిగా
ಮೋಹಪಾಸಮನೆ ಮೂಲಕ ಚರಚುಮನ್ನದಿ ಮೋಹಪಾಸಮನೆ ಮೂಲಕ ಚರಚುಮನ್ನದಿ ಕಷ್ಟಕಾಮ ಕ್ರೋಧ ಮೂಲನು ಕೊಟ್ಟುಮನ್ನದಿ ಕಷ್ಟಕಾಮ ಕ್ರೋಧ ಮೂಲನು ಕೊಟ್ಟುಮನ್ನದಿ ಕಾಯಭೂಷಣಮು ಬಹು ಕಷ್ಟಮನ್ನದಿ ఇది కాయభూషణము బహు కష్టమన్నది మాయవాది గురుని బోధ మోసమన్నది మాయవాది గురుని బోధ మోసమన్నది శ్రీరామ నీ నామము జీవకు రుచిగా ఉన్నది ఎప్పుడు ఏ వేళ మనసు మరువకున్నది శ్రీరామ నీ నామము జీవకు రుచిగా ఉన్నది నిరంజనో నిర్వికల్పో నిరాఖ్యాత శుద్ధో దేవ ఏకో నారాయణః నద్వితీయో కశ్చిత్ రూపాయ నమః ఓం పరబ్రహ్మోపాసకాయ నమః ఓం కైవల్యప్రదలయాయ నమః ఓం కైవల్యప్రబోధకరణాయ నమః అమితార్థబలప్రదాయకాయ నమః ఓం కాలజ్ఞానగ్రంథకర్త్రే నమః ఓం కరుణారసపరిపూర్ణాయ నమః ఓం వేదాంతసారావళివినేతాయ నమః ఓం వైరాగ్యబోధనిరతాయ నమః ఓం విజ్ఞానగణరూపాయ నమః జ్ఞానగణప్రదంసనే నమః ఓం అమరనారాయణ కృపావర్ధితాయ నమః ఆనందరూపాయ నమః ఓం అక్షోదనసంసేవితాయ నమః కాంతకామితాయ నమః ఓం వరముకుటాయ నమః తారి గురవే నమః ఓం సమాధిస్థ జీవన్ముక్తాయ నమః తారక బ్రహ్మానందాశతకర చైత్రే నమః ఓం నాద బ్రహ్మానాయ తేజో దధాతి మానో హి గుంసే జాతవేదానామస్వ పురుషం జగద అభివర్ధక్నాగయజ్ఞయామా అపపాప్మానం భరణీర్భరంతో నాద జగదీజగే వైకుంఠవాసగే వరద తిమ్మప్పగే నాద వినోదగే నరహరిగే జయమంగళం నిత్య శుభమంగళం ಅನಸುರಾಸ್ತೋತ್ರಗೆ ಅಸುರನ ಕಾಯ್ದವಗೆ ಮೇಲೆ ಯಾರು ಬರಬಾರ್ದು ಮೇಲೆ ತನ್ನೋ ಯೋಗಿನಾರೇಷಣ ಪ್ರಚೋದಯಾತ್ ಶ್ರೀ ವೈಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಣಿ ತಟೆ ರಮಯಾ ರಮಮಾಣಾಯ ವೆಂಕಟೇಶಾಯ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಾಹನ ನಮಸ್ತಭ್ಯಂ ಭಕ್ತಿರಾಧ ಸ್ವಾಮಿ ಪಾದಮೇ ಗತಿ ಗೋವಿಂದೋ ಸದ್ಗುರು ತಾತಯ್ಯ ಗಾರಿ ಪಾದಮೇ ಗತಿ ಗೋವಿಂದೋ ಗೋವಿಂದ 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 ಹರ ನಮ ಪಾರ್ವತಿ ಪತಯೇ ಹರ ಮಹಾದೇವ. ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಶ್ರೀ ಕೈವಾರ ತಾತಯ್ಯನವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಇಡೀ ಕ್ಷೇತ್ರ ಸಾವಿರಾರು ಮಂದಿ ಸಂಗೀತ ದಿಗ್ಗಜರಿಂದ ಗಾನ ಸುಧೆಯಲ್ಲಿ ತೇಲಾಡಿತು. ಸಂಜೆ ನಡೆದ ಸಂಗೀತೋತ್ಸವದಲ್ಲಿ ಖ್ಯಾತ ಕಲಾವಿದರು ಭಕ್ತಿ ಸಂಗೀತದ ಮೂಲಕ ಗಾನ ಸುಧೆ ಹರಿಸಿದರು. ಸಂಗೀತ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡ ಭಕ್ತರು ಭಕ್ತಿ ರಸದಲ್ಲಿ ತೇಲಾಡಿದರು. ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರದಿಂದ ಶ್ರೀ ಕ್ಷೇತ್ರ ಕೈವಾರ ಮತ್ತಷ್ಟು ಆಕರ್ಷಕವಾಗಿ ಕಂಗೊಳಿಸಿತ್ತು. చింతలన్నయు విడచి శ్రీ గురునియే వేళ చింత సేయవే నీవు మనసా చింతలన్నయు విడచి శ్రీ గురునియే వేళ చింత సేయవే నీవు మనసా చింత చేసిన ఎప్పుడు సిద్ధించు పరమ
ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸುಮಾರು 3 ಲಕ್ಷಕ್ಕೂ ಅಧಿಕ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಶ್ರೀ ಕೈವಾರ ತಾತಯ್ಯನವರಿಗೆ ಮಾಡಲಾಗಿದ್ದ ಮನಮೋಹಕ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಗುರು ಪೌರ್ಣಿಮೆಯ ಈ ಮಹೋತ್ಸವ ಭಕ್ತಿ, ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕತೆಯ ಸಂಗಮವಾಗಿ ಯಶಸ್ವಿಯಾಗಿ ನೆರವೇರಿತು. ಲಕ್ಷ್ಮೀನಾರಾಯಣ್, ಎಂಎಂಟಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗುರುಪೌರ್ಣಿಮೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರ ಹಾಗೂ ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ನಗರದ ಮುನಿಸಿಪಲ್ ಲೇಔಟ್ನಲ್ಲಿರುವ ಶ್ರೀ ಸಿದ್ಧಿ ವಿನಾಯಕ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ 13ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ, ವಿಶೇಷ ಹೋಮ, ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ದೇವಾಲಯವನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿದ್ದು, ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಹಾಗೆಯೇ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು. सद्गुरु साईनाथ देवता पूजा प्रसिद्धे देवरा पवित्रं देवरा श्री देवरा पूजा प्रसिद्धे मंगल साईनाथ देवता प्रसाद सिद्धस्त कृपा ओम गं गणनात्वा गणपतिं हवामहे स्वस्तेस्तर श्री भगवती नामे ओम ऐं ह्रीं श्रीरामे स्वाहा भगवती नामे स्वाहा ओम स्वाहा अघोरस्ताय नमः ओम श्री कृष्णाय गोविंदाय. ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಗಣೇಶ, ಅನ್ನಪೂರ್ಣೇಶ್ವರಿ ಮತ್ತು ಸಾಯಿಬಾಬಾ ದೇವರುಗಳು ಪ್ರತಿಷ್ಠಾಪನೆಯಾಗಿದ್ದು 13 ವರ್ಷದಿಂದ ವಿಶೇಷವಾಗಿ ವಾರ್ಷಿಕೋತ್ಸವ ಮತ್ತು ದಸರಾ ಹಬ್ಬದಲ್ಲೂ ಮತ್ತು ಗಣೇಶನಿಗೆ ವಿಶೇಷ ಉತ್ಸವಗಳು ಮತ್ತು ಹಬ್ಬಗಳು ನಡೀತಾ ಇರುತ್ತೆ. ದೇವರ ಈ ಒಂದು ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ. ಇನ್ನೊಂದೆಡೆ ಚಿಕ್ಕಬಳ್ಳಾಪುರ ನಗರದ ಶ್ರೀ ಕೈವಾರ ತಾತಯ್ಯನವರ ದೇವಾಲಯದಲ್ಲೂ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಪೂಜೆ, ಹೋಮ, ಪುಷ್ಪಾಲಂಕಾರ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಗಳು ನೆರವೇರಿದವು. ಸಂಜೆ ಶ್ರೀ ತಾತಯ್ಯನವರ ಭಾವಚಿತ್ರವನ್ನು ಅಲಂಕರಿಸಿದ ಪಲ್ಲಕ್ಕಿಯನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಭಕ್ತರು ಭಜನೆ, ಕೀರ್ತನೆಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು. ಬನ್ನಿ ಬನ್ನಿ ಕಡೆ ಬನ್ನಿ. ತಿರ್ತಾರ ಕೊಡ್ತಾರೆ ಇಸ್ಕೊಡಿ. ತಿರ್ತಾ ಕಡೆ ಕೊಡ್ತಾ ತಗೊಳ್ಳಿ. ಸಾಯಂಕಾಲ 5 ಗಂಟೆಗೆ
ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ. ಎಲ್ಲ ಭಕ್ತಾದಿಗಳು ಬರಬೇಕಾಗಿ ತಮ್ಮನ್ನು ಸೇವೆ ಮಾಡ್ತಾರೆ. ಬನ್ನಿ ಈ ಕಡೆ ಅಲಂಕಾರ ನೋಡ್ಕೊಂಡು ಬನ್ನಿ. ದರ್ಶನ್ ಪಾಪ ಇಲ್ಲಿ ಬೇಗ ಆಗ್ತೀವಲ್ಲ ಸ್ವಾಮಿ ಮಳೆ ಕುಡಿ. ನೀವು ಮುಂದೆ ಇರೋ ಈ ಕಡೆ ಬಂದ್ಬಿಡಿ ಅಕ್ಕ. ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಸಮುದಾಯದ ಜನರು ಬಂದು ಇವತ್ತು ತಾತಯ್ಯನವರ ಒಂದು ಆಶೀರ್ವಾದಕ್ಕೆ ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಿಜವಾಗ್ಲೂ ಇದು ಸಂತೋಷದ ಸುದ್ದಿ ಇರ್ತಕ್ಕಂಥ ಮಾತನ್ನು ಹೇಳ್ತೀನಿ. ಈ ನಿಟ್ಟಿನಲ್ಲಿ ಸಾಯಂಕಾಲ 5:30 ಗಂಟೆಗೆ ನಾವು ಏನು ಪ್ರಮುಖ ರಾಜಬೀದಿಗಳಲ್ಲಿ ತಾತಯ್ಯನವರ ವಿಗ್ರಹದ ಒಂದು ಮೆರವಣಿಗೆ ರಥೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಪಲ್ಲಕ್ಕಿಯನ್ನು ಇಡೀ ನಮ್ಮ ಕೇವಲ ಇದು ಬಲಿಜ ಸಮುದಾಯವೇ ಅಲ್ಲ, ಎಲ್ಲ ಸಮುದಾಯಗಳವರನ್ನು ಆಹ್ವಾನಿಸಿದ್ದೀವಿ. ಎಲ್ಲರೂ ಸೇರಿ ಈ ದಿವಸ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆರವಣಿಗೆಯನ್ನು ಮಾಡ್ತೀವಿ. ಹಬ್ಬದ ವಾತಾವರಣದಲ್ಲಿ ಗುರುಪೌರ್ಣಮಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಏಕೆಂದರೆ ತ್ರಿಕಾಲ ಜ್ಞಾನಿಗಳಾದಂಥ ತಾತಯ್ಯನವರು ಅತಿ ಸಾಮಾನ್ಯರಲ್ಲ. ಇವರು ಏನು ಸಾಮಾನ್ಯ ಕುಟುಂಬದಲ್ಲಿ ಸಂಸಾರ ಜೀವನದಲ್ಲಿ ಬಂದರೂ ಸಹ ಇವತ್ತು ಅವರು ಬರೆದಿರ್ತಕ್ಕಂಥ ಕಾಲಜ್ಞಾನ ಏನಿದೆ ಅದು ಸಾಕ್ಷೀಭೂತವಾಗಿದೆ. ಯಾಕೆಂದರೆ ಏನು ಹಿಂದೆ ನಡೆದಿರ್ತಕ್ಕಂಥದ್ದು, ಈಗ ನಡೀತಾ ಇರ್ತಕ್ಕಂಥದ್ದು, ಮುಂದೆ ನಡೀತಕ್ಕಂಥದ್ದು. ದೇವಾಲಯದ ಆಡಳಿತ ಮಂಡಳಿ ಇದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ಸಮೀಪದ ಶಿರಡಿ ಸಾಯಿ ದೇವಾಲಯದಲ್ಲೂ ಸಹ ಗುರುಪೂರ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ, ಅಭಿಷೇಕ, ಹೋಮ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಪೂಜೆಯಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದ ಪಡೆದರು. ಪೂಜೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಬನ್ನಿ. ಪೂಜೆ ಸ್ಟಾರ್ಟ್ ಆಗುತ್ತೆ, ಸೈಡ್ ಬನ್ನಿ. ಹೊರಗಡೆ ಬನ್ರಿ. गुरुदेव नमः, गुरु विष्णु गुरुदेव गुरुश्वर गुरुदेव परब्रह्म परदेव तस्मै ಶ್ರೀ ಗುರುವೇ ನಮಃ. ಈ ದಿನ ಪೌರ್ಣಿಮೆ ಬುಧವಾರ ಮತ್ತು ಗುರುವಾರ ಬಹಳ ವಿಶೇಷ, ಪ್ರತಿ ವರ್ಷವೂ ಬರ್ತದೆ. ಹಾಗಾಗಿ ಅಧಿಕ ಸಂಖ್ಯೆಯಲ್ಲಿ ಜನಗಳು ಸಾಯಿಬಾಬಾ ದರ್ಶನ ಮಾಡ್ತಾ ಇದ್ದಾರೆ. ಈ ದಿವಸ ಸಾಯಿಬಾಬಾ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದರೆ ಸಕಲ ದೋಷ ಇದ್ದರೂ ಪರಿಹಾರ ಆಗುತ್ತದೆ. ಹಾಗೆ ಅಶ್ವತ್ಥ ಮರಕ್ಕೆ 21 ಪ್ರದಕ್ಷಿಣೆ ಹಾಕಿದರೂ ದೇವರು ಏನು ಬೇಡ್ಕೊಳ್ತಾರೆ ಅದೆಲ್ಲ ಇದಾಗುತ್ತೆ. ಹಾಗೆ ಭಕ್ತಾದಿಗಳು ಇದನ್ನು ಗಮನದಲ್ಲಿ ಇಟ್ಕೊಂಡು ಇದು ಮಾಡೋ ಶಾಂತ ರೀತಿಯಿಂದ ಸಹಕರಿಸಬೇಕಾಗಿ ಕೋರಿಕೊಳ್ತಾರೆ. ಬೆಳಗ್ಗೆಯಿಂದ ಏನೇನು ಪೂಜೆ? ಬೆಳಗ್ಗೆಯಿಂದ
ಫಸ್ಟ್ ಬಂದ್ಬಿಟ್ಟು ಪಂಚಾಮೃತ ಅಭಿಷೇಕ, ಆಮೇಲೆ ಏನಿದೆ ಎಲ್ಲ ಇದಾಗುತ್ತೆ, ಮತ್ತು ಮಹಾಮಂಗಳಾರತಿ, ಮತ್ತು 1 ಗಂಟೆಗೆ ಮಹಾಪೂಜೆ ಇದೆ, ಮತ್ತು 6:30ಗೆ ಮಹಾಪೂಜೆ. ಯಾವ ರೀತಿ ಜನ ಬರ್ತಾರೆ? ಇವತ್ತು ಭಾಳ ಜನ, ಹಾಗಾಗಿ ಶಾಸ್ತ್ರ ಸಂಖ್ಯೆಯಲ್ಲಿ ಬರ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮದ ಶ್ರೀ ಶಿರಡಿ ಸಾಯಿ ದೇವಾಲಯದಲ್ಲೂ ಗುರುಪೂರ್ಣಿಮೆ ಅಂಗವಾಗಿ ಬೆಳಗ್ಗೆಯಿಂದಲೇ ವಿಶೇಷ ಅಭಿಷೇಕ, ಪೂಜೆ, ಗುರುಪೂಜೆ, ಭಜನೆ, ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ದಿನವಿಡೀ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸಾಯಿಬಾಬಾ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಗುರುಪೂರ್ಣಿಮೆ ಪ್ರಯುಕ್ತ ಎಲ್ಲಾ ದೇವಾಲಯಗಳಲ್ಲೂ ಸಹ ಭಕ್ತಿಭಾವದ ವಾತಾವರಣ ಮನೆ ಮಾಡಿತ್ತು. ಇದು ಬಾಬಾ ಸಾಹೇಬ ತರ್ಖಡ ಕುಟುಂಬದಲ್ಲಿ ನಡೆದ ಘಟನೆ. ಬಾಬಾ ಸಾಹೇಬ ತರ್ಖಡ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ. ಈಗ ಹೇಮಳ ಮತ್ತು ಮಾನವ ಜನ್ಮದ ಮಹತ್ವ, ಪ್ರಪಂಚದಲ್ಲಿ ಸ್ವರ್ಗ, ಮರ್ತ್ಯ, ನರಕ, ಪಾತಾಳ, ಸಾಧಿ ಇವುಗಳಲ್ಲಿ ಪುಣ್ಯವೇ ಪ್ರಧಾನವಾಗಿದ್ದ ಜೀವಿಗಳು ಸ್ವರ್ಗವನ್ನು ಸೇರಿ ಫಲವನ್ನು ಅನುಭವಿಸಿದ ನಂತರ ಮರ್ತ್ಯಲೋಕಕ್ಕೆ ಹೋಗುತ್ತದೆ. ಯಾವುದರಲ್ಲಿ ಪಾಪವೇ ಪ್ರಧಾನವಾಗಿರುವುದೋ ಅವು ನರಕ. ಈ ಒಂದು ಜನ್ಮದಲ್ಲಿ ನಮಗೆ ಪರಮಾತ್ಮನಿಗೆ ಒಂದು ನೈಮಿಷ ಸಂಬಂಧ. ಇವು 4 ಕ್ರಿಯೆಗಳು ಸಮಸ್ತ ಸೃಷ್ಟಿಗಳಿಗೂ ಸಾಮಾನ್ಯ. ಆದರೆ ಮಾನವನಿಗೆ ಯಾವ ಜನ್ಮದಲ್ಲಿಯೂ ಸಾಧ್ಯವಾಗದಂತಹ ಆ ಪರಮಾತ್ಮನನ್ನು ಹೊಂದಬಹುದಾದ ವಿಶೇಷವಾದ ಜ್ಞಾನದ ಸೌಲಭ್ಯವಿದೆ. ಆದ್ದರಿಂದ ಅಸೂಯೆ, ಮನ, ಶ್ಲೇಷ್ಮ, ಆಮ, ಮತ ಇವು ಸ್ವಲ್ಪ ಮಟ್ಟಿಗೆ ನಿಜವೇನೋ ಅವರು ದೇಶಗಳು ಆ ಕಾರ್ಯಗಳನ್ನು ಮನಸ್ಸಿದರೆ ಮನಜಳವಾಗಿ ಯೋಚನೆಯಿಂದ ನೋಡಿಕೊಳ್ಳುತ್ತಾನೋ ಅದೇ ರೀತಿಯಲ್ಲಿ ಅನುಕೂಲವಾಗುವಂತಹ ಆತ್ಮಜ್ಞಾನವನ್ನು ಅನುಭವತೆ ಯಾವ ಪ್ರಾಣಿಗಳಿಗೂ ಸಹ ಇರುವುದಿಲ್ಲ. ಆದ್ದರಿಂದ ಅವನು ಬೇರೊಂದು ಜೀವನವನ್ನು ಸೃಷ್ಟಿ ಮಾಡಬಹುದು. ಸಾಯಿಬಾಬಾರಲ್ಲೂ ಸಹ ಅವರಿಗೆ ಅತ್ಯಂತ ಅನುಭವಿಸಿದೆ. ಈ ಮೂವರು ಆದರೆ ಕೂಡಲೇ ಹೋಗಲೇಬೇಕಾದ ಶ್ಯಾಮನಾಥರು ಅರ್ಚಕರು ಇಲ್ಲಿ ಒಂದು ಗುರುಪೂರ್ಣಿಮೆ ವಿಶೇಷ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಆಯಿತು. ತುಂಬ ಜನ ಸೇರಿದ್ರು, ಚೆನ್ನಾಗಿ ಅಭಿಷೇಕ ಎಲ್ಲ ಚೆನ್ನಾಗಿ ನಡೀತು. ಮತ್ತು ಪ್ರಸಾದ ನಡೀತಾ ಇದೆ, ತುಂಬ ಚೆನ್ನಾಗಿ ಜನ ಬರ್ತಾ ಇದ್ದಾರೆ. ಬಂದೋದ್ರಿಂದ ತುಂಬ ಒಳ್ಳೆಯದಾಗಿದೆ, ನಡೀತಾ ಇದೆ, ಒಳ್ಳೆಯದಾಗಿದೆ. ಅದ್ರ ಗುರುಪೂರ್ಣಿಮೆ ತುಂಬ ವಿಶೇಷ. ಗುರುಗಳ ಪೂಜೆ ಅಂತ ಬರ್ತಾ ಇದ್ದಾರೆ. ಬಾಬಾ ನಮಗೆ ಒಳ್ಳೆಯದಾಗುತ್ತೆ. ಬಂದವರಿಗೆಲ್ಲ ಬಾಬಾ ಹೆಂಗೆ ಕೈ ಹಿಡಿದು ಇದು ಕಾಪಾಡ ಅವ್ರು ಏನು ಅಂದ್ಕೊಂಡೋದ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಾಬಾ ನಂಬೇಕಷ್ಟೇ, ನಂಬಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಧು ಅಂತ. ಸುಮಾರು 10 ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ. 7 ಮಂದಿ ಇರೋದ್ರಿಂದ ಜನಗಳಿಗೆ ತುಂಬ ಒಳ್ಳೆಯದಾಗ್ತಿದೆ. ಗುರುವಾರ ಭಾನುವಾರ ಸಹಿತ ಡೈಲಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ಇರ್ತದೆ. ಆಮೇಲೆ ಕೆಲವರು ಜನಗಳಿಗೆ ಕೇಳುತ್ತಿರುವಂತಹ ಈಡೇರಿಕೆಗಳನ್ನು ಬಾಬಾ ಈಡೇರಿಸ್ತಾರೆ. ನನಗೂ ಗೊತ್ತು, ನಾನು 10 ವರ್ಷಗಳಿಂದ ನಾನು ನಂಬಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಿದೆ. ನೀವೆಲ್ಲಿಂದ ಬಂದಿದ್ರಿ? ದೇವನಹಳ್ಳಿ. ನಿಮ್ಗೆ ಯಾವ ರೀತಿ? ದೇವಾಲಯದ ಆಡಳಿತ ಮಂಡಳಿ ಒಟ್ಟಾರೆ ಗುರುಪೂರ್ಣಿಮೆ ಅಂಗವಾಗಿ ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಸೇರಿದಂತೆ ವಿವಿಧ ಭಾಗಗಳ ದೇವಾಲಯಗಳಲ್ಲಿ ನಡೆದ ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವ, ಸೇವೆ ಮತ್ತು ಸಂಭ್ರಮಕ್ಕೆ ಸಾಕ್ಷಿಯಾದವು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕೆಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಅಕ್ರಮವಾಗಿ ಗರ್ಭಿಣಿಯರನ್ನು ಕರೆತಂದು ಭ್ರೂಣಲಿಂಗ ಪತ್ತೆ ಮಾಡಿ ಹೆಣ್ಣು ಮಗುವಾಗಿದ್ದರೆ ಗರ್ಭಪಾತ ಮಾಡಿಸುವ ದಂಧೆಯಲ್ಲಿ ತೊಡಗಿದ್ದ ಜಾಲವನ್ನು ಭೇದಿಸಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಲೆ ಬೀಸುವ ಕಾರ್ಯ ನಡೆಸಿದ್ದಾರೆ.
ಅಕ್ರಮವಾಗಿ ಗರ್ಭಿಣಿಯರನ್ನು ಕರೆತಂದು ಭ್ರೂಣಲಿಂಗ ಪತ್ತೆ ಮಾಡಿ ಹೆಣ್ಣು ಮಗುವಾಗಿದ್ದರೆ ಗರ್ಭಪಾತ ಮಾಡಿಸುವ ದಂಧೆಯಲ್ಲಿ ತೊಡಗಿದ್ದ ಜಾಲವನ್ನು ಭೇದಿಸಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿ ಡಿಕಾಯ್ ಬಲೆ ಬೀಸುವ ಕಾರ್ಯಾಚರಣೆ ನಡೆಸಿದ್ದಾರೆ. ಜಯಲಕ್ಷ್ಮಿ ಎಂಬ ಏಜೆಂಟ್ ಮೂಲಕ ಗರ್ಭಿಣಿಯರನ್ನು ಚಿಂತಾಮಣಿಯ ಕೇಂದ್ರವೊಂದಕ್ಕೆ ಕರೆತರಲಾಗುತ್ತಿತ್ತು. ಭ್ರೂಣಲಿಂಗ ಪತ್ತೆ ಹಾಗೂ ಗರ್ಭಪಾತಕ್ಕಾಗಿ ಏಜೆಂಟ್ 35,000 ರೂಪಾಯಿ ಹಣದ ಬೇಡಿಕೆ ಇಟ್ಟಿರುವ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಕಾರ್ಯಾಚರಣೆ ವೇಳೆ ಆಡಿಯೋ ರೆಕಾರ್ಡಿಂಗ್ ಹಾಗೂ ಏಜೆಂಟ್ ಬ್ಯಾಗ್ನಲ್ಲಿದ್ದಂತಹ ಗರ್ಭಪಾತದ ಮಾತ್ರೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಭ್ರೂಣಲಿಂಗ ಪತ್ತೆ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಬಂತು, ಪ್ಲಾಟ್ಫಾರ್ಮ್ ಅವ್ರ ಮೂಲಕ ಬಂತು. ಅಲ್ಲಿ ಬಂದಾಗ ನಾವು ಆ್ಯಕ್ಚುಲಿ ಒಂದು ವಾರದಿಂದನೇ ಪ್ಲ್ಯಾನ್ ಮಾಡಿದ್ವಿ. ಸರ್ ಹೇಳ್ದಾಗೆ ಇದು 1-2 ದಿವಸದ ಕೆಲಸ ಅಲ್ಲ. ಆ ಏಜೆಂಟ್ ಇಟ್ಕೊಂಡು ಆ ಪೇಷಂಟ್ ಕ್ರಿಯೇಟ್ ಮಾಡಿ ಅವಳ ಪೇಷಂಟ್ಗಳನ್ನೆಲ್ಲ ನಾವು ಒಟ್ಟುಗೂಡಿಸಿ ಇಲ್ಲಿ ಕರ್ಕೊಂಡು ಬಂದು ಅವ್ರು ಬಂದಿದ್ದ ಕಾರ್ ಹಿಂದೆ ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ 200 ಮೀಟರ್ಸ್ ಸ್ವಲ್ಪ ದೂರದಲ್ಲಿ ನಿಂತು ಎಲ್ಲ ಮಾಡಿದಾಗ, ಬಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನೋ ಸೂಕ್ಷ್ಮತೆ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ಬಂದು ಒಳಗಡೆ ಬಂದಾಗ ಮತ್ತೆ ಇವನ್ ದುಡ್ಡು ತಂದಿದ್ದೆಲ್ಲ ಇಸ್ಕೊಂಡು ವಾಪಸ್ ಕೊಟ್ಟಿದ್ದಾರೆ. ಅದು ನ್ಯೂಸ್ ಬಂತು. ಬಟ್ ಏಕೆಂದರೆ ನಮ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಏಜೆಂಟನ್ನ ಇಟ್ಕೊಂಡಾಗ ಅವಳೆಲ್ಲ ಹೇಳಿದ್ದಾಳೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಕೊಟ್ಟಿದ್ದೀವಿ. ಅವರು ಮತ್ತೆ ಕೂಲಂಕುಷವಾಗಿ ನೋಡಿಬಿಟ್ಟು ಅವ್ರಿಗೆಲ್ಲ ನಾವೆಲ್ಲ ಅದೆಲ್ಲ ಸೀಸ್ ಮಾಡಿ ಪೊಲೀಸಿಗೆ ಕೊಟ್ಟಿದ್ದೀವಿ. ಇಲ್ಲಿ ಇರೋವಂಥ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ಸರ್ಕಲ್ ಇನ್ಸ್ಪೆಕ್ಟರು ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವ್ರು ಬಂದೆಲ್ಲ ಸೀಸ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ ಅವರು ಮಾಧ್ಯಮಗಳಿಗೆ ನೀಡಿದ ಮಾಹಿತಿಯಂತೆ ಬೆಂಗಳೂರು ಹಾಗೂ ಮಂಡ್ಯ ಭಾಗದಿಂದ ಗರ್ಭಿಣಿಯರನ್ನು ಕರೆತಂದು ಚಿಂತಾಮಣಿಯಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡಿ ಗರ್ಭಪಾತ ಮಾಡಿಸಲಾಗುತ್ತಿದೆ ಎಂಬ ಗೌಪ್ಯ ಮಾಹಿತಿ ಲಭಿಸಿತ್ತು. ಈ ಮಾಹಿತಿಯ ಆಧಾರದ ಮೇಲೆ ರಾಜ್ಯ PCNDT ವಿಭಾಗದ ಅಧಿಕಾರಿ ಶೋಭಾ ಅವರ ಸಹಕಾರದೊಂದಿಗೆ ಕಳೆದ 1 ವಾರದಿಂದ ರಹಸ್ಯ ಯೋಜನೆ ರೂಪಿಸಲಾಗಿತ್ತು. ತಂಡದವರು ಒಬ್ಬರು ಮಹಿಳೆಯನ್ನ ನಕಲಿ ಗರ್ಭಿಣಿಯಾಗಿ ಸಿದ್ಧಗೊಳಿಸಿ ಏಜೆಂಟ್ ಜಯಲಕ್ಷ್ಮಿಯನ್ನ ಸಂಪರ್ಕಿಸಿದ್ದರು. ಏಜೆಂಟ್ 35,000 ನೀಡುವಂತೆ ಬೇಡಿಕೆ ಇಟ್ಟು ಗರ್ಭಿಣಿಯನ್ನ ಕಾರಿನಲ್ಲಿ ಚಿಂತಾಮಣಿಗೆ ಕರೆತಂದಿದ್ದಳು. ಆದರೆ ಅಧಿಕಾರಿಗಳು ಬೆನ್ನಟ್ಟಿರುವ ಸುಳಿವು ಸಿಗುತ್ತಿದ್ದಂತೆ ಚಿಂತಾಮಣಿಯ ಕೇಂದ್ರದಲ್ಲಿದ್ದವರು ಸ್ಕ್ಯಾನಿಂಗ್ ಮಾಡಲು ನಿರಾಕರಿಸಿ ವಾಪಸ್ ಕಳುಹಿಸಲು ಯತ್ನಿಸಿದರು. ತಕ್ಷಣ ಜಾಗೃತರಾದ ಅಧಿಕಾರಿಗಳು ಹಾಗೂ ಪೊಲೀಸರು ಏಜೆಂಟ್ ಹಾಗೂ ಆಕೆಯೊಂದಿಗಿದ್ದವರನ್ನ ತಡೆದು ವಿಚಾರಣೆಗೆ ಒಳಪಡಿಸಿದರು. ಶಿಕ್ಷೆ ಮಹಾಪಾಪ ಅನ್ನೋದಕ್ಕೆ ಅದೊಂದು ಜೀವ, ಗಂಡು ಹೆಣ್ಣು ಅನ್ನೋದು ಭೇದ ಭಾವ ಇರಬಾರ್ದು. ಇವತ್ತಿನ ಕಾಲದಲ್ಲಿ ಎಲ್ಲರನ್ನೂ ನೋಡಿದ್ದೀವಿ. ಹೆಣ್ಮಕ್ಳು ಯಾವ್ಯಾವ ಹಂತದಲ್ಲಿ ಎಷ್ಟು ಉನ್ನತ ಸ್ಥಾನದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತ. ರಾಜ್ಯ ಆಳ್ತಾ ಇದ್ದಾರೆ, ದೇಶ ಆಳ್ತಾ ಇದ್ದಾರೆ ಅಂತ ಪ್ರಪಂಚ ಪೂರ್ತಿ ನೋಡಿದಾಗ ಎಲ್ಲನೂ ಇವನು ಗಗನ ಇದಾಗಿ ಬಾವಿ ಆಕಾಶಕ್ಕೂ ಹಾರಿದ್ದಾರೆ. ಎಲ್ಲ ಥರದೂ ಅವರು ಅನುಕೂಲತೆ ಇರಬೇಕಾದ್ರೆ ಯಾಕೆ ಇನ್ನೂ ಭೇದ ಭಾವ ಮಾಡ್ತೀರಿ ಗಂಡು ಹೆಣ್ಣು ಅನ್ನೋದು ಅದನ್ನು ಮೊದಲು ಜನಗಳು ಅರ್ಥಕೋಬೇಕು. ಗಂಡಾದ್ರೇನೆ ಹೆಣ್ಣಾದ್ರೆ ಇವಾಗ ನೋಡಿ ಇಲ್ಲೆಲ್ಲ ನಿಂತಿದ್ದೀವಿ, ಎಷ್ಟು ಜನ ಹೆಣ್ಮಕ್ಳಿದ್ದಾರೆ. ಏನು ಸಿಗೋದಿಲ್ಲ, ಈ ಥರದ್ರಲ್ಲಿ ಏನು ಸಿಗೋದಿಲ್ಲ. ನಾವು ಈ ರೀತಿ ಡೆಕಾಯ್ ಆಪ್ರೇಷನ್ ಮಾಡಿದಾಗ್ಲೇ ಸಿಗೋದು. ಬಟ್ ಮಾಹಿತಿ ನಮ್ಗೆ ಎಲ್ಲಿಂದ ಬರಬೇಕು? ನಿಮ್ಮ ಸಾರ್ವಜನಿಕರಿಂದ ಮಾಹಿತಿ ಬಂದಾಗ ಈ ಥರ ಎಲ್ಲ ನಡೀತಾ ಇದೆ ಅಂತ ಆಗ ನಾವೇನಾದ್ರೂ ಇಂಥದ್ದೇ ಕ್ರಮ ಕೈಗೊಳ್ಬೇಕು. ಅದು ಇನ್ವೆಸ್ಟಿಗೇಷನ್ಸ್ ಮಾಡಿದಾಗಲೇ ಗೊತ್ತಾಗಿಲ್ಲ. ಇಲ್ಲ, ನಮ್ಗೆ ಇವತ್ತು ಯಾವುದನ್ನು ಸಿಕ್ಕಿಲ್ಲ. ನಾವು ಆ ಲೇಡಿ ಯಾರು ಬಂದಿದ್ಲಿ ಏಜೆಂಟು ಅವಳ ಹತ್ರ ಮಾಡಿದ್ದೀರಾ ಸರ್ ಇವತ್ತೇನು ಏಜೆಂಟ್ ಇದ್ದಾಳಲ್ಲ ಅವಳ ಮಿಷನ್ ಆ ಥರದ್ದೇನೂ ಇಲ್ಲಿ ಪತ್ತೆ ಆಗಿಲ್ಲ. ಬಟ್ ಆ ಏಜೆಂಟ್ ಇಲ್ಲಿಗೆ ಯಾಕೆ ಬಂದು ಅನ್ನೋದು ಇದು ದೊಡ್ಡ ಇರುವಂಥ ಸವಾಲು. ನಮಗೇನು ಸಿಕ್ಕಿಲ್ಲ. ಇದಿದ್ದು ನಾವು ಬಂದಾಗ ಇವರಿಗೆ ಇದು ವಿಷಯ ಗೊತ್ತಾಗಿದ್ದರಿಂದ ಅವ್ರುಗಳು ಈ ನರ್ಸಿಂಗ್ ಹೋಮ್ಗೆ ಹಿಂಗೆ ಹೇಳಿದ್ದೀರಲ್ಲ ಗರ್ಭಪಾತ ಮಾಡ್ತೀವಿ ಅಂತ. ನೀವು ಯಾವ ರೀತಿ ಗರ್ಭಪಾತ ಮಾಡ್ತೀರಾ? ಗರ್ಭಪಾತ ಯಾವ ಕಾರಣಕ್ಕೋಸ್ಕರ ಮಾಡ್ತೀರಾ? ಸೊ ಇವನ್ನೆಲ್ಲ ರಿವರ್ಸ್ ಇನ್ವೆಸ್ಟಿಗೇಷನ್ ಹೋದಾಗ ಆಗ ಎಲ್ಲರೂ ಸಿಗಾಕೊಳ್ತಾರೆ. ಯಾರು ಗರ್ಭಪಾತ ಮಾಡ್ತಿದ್ರು, ಯಾರು ಕರ್ಕೊಂಡು ಬಂದಿದ್ರು, ಯಾಕೆ ಕರ್ಕೊಂಡು ಬರ್ತಿದ್ರು, ಸ್ಕ್ಯಾನಿಂಗ್ ಯಾರು ಮಾಡ್ತಿದ್ರು, ಅವೆಲ್ಲ ಸಿಗ್ತದೆ. ಯಾಕೆಂದ ಅಂತಂದರೆ ನಾವು ಈ ಮಹಿಳೆ ಯಾರಿದ್ದಾಳೆ ಏಜೆಂಟ್
ಅದನ್ನ ಮೇಲೆ ಅವ್ರ ಮೇಲೆ FIR ಮಾಡ್ತೀವಿ, ಇದು ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಡ್ತೀವಿ. ಆ ಇನ್ವೆಸ್ಟಿಗೇಷನ್ ನಡೀತದೆ, ರಿವರ್ಸ್ ಇನ್ವೆಸ್ಟಿಗೇಷನ್ ನಡೀತದೆ. ರಿವರ್ಸ್ ಇದೆ, ಅದನ್ನ ಇನ್ವೆಸ್ಟಿಗೇಷನ್ಸ್ಗೆ ಕೊಟ್ಟಿದ್ದೀವಿ. ಇನ್ವೆಸ್ಟಿಗೇಟ್ ಮಾಡಿ ನಮಗೆ ವರದಿ ಒಪ್ಪಿಸ್ತಾರೆ. ಮೊದಲೆಲ್ಲ ಮಂಡ್ಯದಲ್ಲಿ ಇದ್ದಾರೆ, ಹೆಸರೇನು ಸರ್ ಅವರು? ಜಯಲಕ್ಷ್ಮಿ ಅಂತ. ಇನ್ವೆಸ್ಟಿಗೇಷನ್ ಮೇಲೆ ಗೊತ್ತಾಗುತ್ತೆ ನಮಗೆ ಅದ್ರ ಬಗ್ಗೆ ನಮ್ಗೇನು ಅಷ್ಟೇ ಇನ್ವೆಸ್ಟಿಗೇಷನ್ ಅಂತ ನಾವು ಮಾಡ್ತಾ ಇದ್ದೀವಿ. ಈಗ ಎಲ್ಲ ಥರದ್ದು ಕ್ರಮ ಕೈಗೊಳ್ತಾ ಇದ್ದೀವಿ. ಅದರಿಂದನೇ ಇವೆಲ್ಲ ಇಂಥವು ಆದರೆ ಇಂಥವು ಹತ್ತಾರ ನಾವು ಈ ಥರ ಹಿಡಿದಾಗ ಏನಾಗುತ್ತೆ, ಎಲ್ರಿಗೂ ಎಚ್ಚೆತ್ಕೊಳ್ತಾರೆ. ಅಸ್ಲಂ ಪಾಷಾ, MMT ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMT ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತೀವಿ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಇಲ್ಲೊಂದು ತಾಂಡಾದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಹಲವು ವರ್ಷಗಳಿಂದ ಸಮಸ್ಯೆಗಳ ನಡುವೆ ಬದುಕು ಸಾಗಿಸುತ್ತಿರುವ ಗ್ರಾಮಸ್ಥರು ಸ್ಥಳೀಯ ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ರಾಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸ ಉಪ್ಪಾರಹಳ್ಳಿ ತಾಂಡದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಹಲವು ವರ್ಷಗಳಿಂದ ಸಮಸ್ಯೆಗಳ ನಡುವೆ ಬದುಕು ಸಾಗಿಸುತ್ತಿರುವ ಗ್ರಾಮಸ್ಥರು ಸ್ಥಳೀಯ ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿರುವ ಈ ತಾಂಡಾದಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮನೆಗಳ ಸುತ್ತಮುತ್ತ ಕೊಳಚೆ ನೀರು ನಿಂತು ದುರ್ವಾಸನೆ ಹರಡುತ್ತಿದೆ. ಚರಂಡಿಗಳ ಸ್ವಚ್ಛತೆ ಸಮರ್ಪಕವಾಗಿ ನಡೆಯದ ಹಿನ್ನೆಲೆಯಲ್ಲಿ ಮಳೆಗಾಲದಲ್ಲಿ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಯಾರು ಮಾಡೋದಿಲ್ಲ ಸರ್, ಮಾಡೋದೇ ಇಲ್ಲ ಸರ್. ಹಂಗೆ ಇರ್ತೈತಿ. ಇನ್ನ ಏನು ಬೀಜ ತುಳಿದು ಈ ಕಡೆ ನುಗ್ತಾ ಇರ್ತಾರೆ ಸರ್. ಎಷ್ಟು ದಿನದಿಂದ ಈ ಥರ ಸಮಸ್ಯೆ ಇದೆ? ಈ ವರ್ಷದ 4-5 ವರ್ಷದಿಂದ ಹಂಗೆ ಮಾಡ್ತಾ ಇರೋದು. ಯಾರಿಗಾದ್ರೂ ಕೇಳಿದ್ರೆ ಅಧಿಕಾರಿಗಳಿಗೆ ಏನಾದ್ರು ಯಾಕೆ ಕ್ಲೀನ್ ಮಾಡ್ತಾ ಇಲ್ಲ ಏನೋ ಅಂತ? ಯಾರು ಕೇಳಿದ್ರು ಮಾತಾಡೋದಿಲ್ಲ. ನಮ್ಮಂತ ಬಡವ್ರಿಗೆ ಏನ್ ನೀನ್ ಹೇಳೋದು ಅಂತ ಅಂತಾರಣ್ಣ. ಯಾರಂದಿದ್ದಂಗೆ ಅಂತಾರೆ ಕೇಳಿದ್ರೆ. ನೀನ್ ನಿನ್ನೆ ಕ್ಲೀನ್ ಮಾಡ್ಕೊ ಅಂತ ಸರ್. ನಾನು ಮುದ್ಕಿ ಮಾಡ್ಕೊಬೇಕಾಗ್ತೈತಾ? ಎಲ್ಲ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಏನಿದೆ ಅಂತ ಸ್ವಲ್ಪ ಹೇಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ರಾಜ್ಕುಮಾರ್ ಅಂತ ಹೇಳ್ಬಿಟ್ಟು ಲಂಬಾಣಿ ಜನಾಂಗ ಮಾಜಿ ಪ್ರೆಸಿಡೆಂಟು, ಹೊಸ ಹುಪ್ಪರಳ್ಳಿ ತಾಂಡ. ಸರ್ ಇದು 30-40 ವರ್ಷ ಆಯ್ತಿತ್ತು. ಟ್ಯಾಂಕು ಜ್ಯೋತಿರೆಡ್ಡಿ ಮೇಡಮ್ ಪೀರಿಯಡಲ್ಲಿ JDSಲ್ಲಿ ಓಪನ್ ಆಗಿದ್ದು ಇದು ಟ್ಯಾಂಕು, ವಾಟರ್ ಟ್ಯಾಂಕು. 2-3 ವರ್ಷ ನೀರು ಬಿಟ್ಟಿರ್ಬೋದೇನೋ ಅಷ್ಟೇ ಸರ್ ಗ್ರಾಮ ಪಂಚಾಯತಿಯವರು. ಇದುವರೆಗೆ ತನಕ ಈ ಟ್ಯಾಂಕಿಗೆ ನೀರೇ ಬರ್ತಾ ಇಲ್ಲ. ಈ ಕಡೆ ಸುತ್ತಮುತ್ತ ಏರಿಯಾಗಳಲ್ಲಿ ಯಾರಿಗನ್ನ ಕೇಳ್ಕೊಳ್ಳಿ ನೀವು, ಸುಮಾರು ನೀರೇ ಬರ್ತಾ ಇಲ್ಲ ಒಂದು 5-10 ವರ್ಷದಿಂದ. ಇನ್ನು ಏನಕ್ಕೆ ಇಟ್ಕೋಬೇಕು ಸರ್ ಈ ಟ್ಯಾಂಕು? ನೀರೇ ಇದಕ್ಕಿಲ್ಲ ಅಂತ ಅಂದಮೇಲೆ ಹೊಡೆದು ಬಿಸಾಕ್ಬಿಡ್ಲಿ ಬಿಡಿ ಬಂದ್ಬಿಟ್ಟು ಪಂಚಾಯತಿಯವರು. ಏನಕ್ಕೆ ಇಟ್ಕೋಬೇಕು? ಏನು ಹೇಳ್ತಾರೆ ಕೇಳಿದ್ರೆ? ಏನು ನೋ ರೆಸ್ಪಾನ್ಸು. ಅವ್ನಿಗೆ ಹೇಳಿದ್ದೀನಿ, ಇವನಿಗೆ ಹೇಳಿದ್ದೀನಿ, ಮತ್ತೊಂದು ಹೇಳಿದ್ದೀನಿ, ಅವತ್ತು ಮಾಡಿಸ್ತೀವಿ, ಇವತ್ತು ಮಾಡಿಸ್ತೀವಿ, ಕಂದಾಯ ಕಟ್ಟಬೇಕು ಅಂತ ಹೇಳ್ತಾರೆ PDO. ನಾನೇ 2-3 ಸತಿ ಕಾಲ್ ಮಾಡಿದ್ದೀನಿ PDO ಅವ್ರಿಗೆ. ನಮ್ಮ ಅಟ್ಟಿ ಯಜಮಾನ್ರಿಗೂ ನಾನು ಹೇಳಿದ್ದೀನಿ, ನಮ್ಮ ಕುಡಿಯೋದಕ್ಕೆ ನೀರಿಲ್ಲ, ನಮ್ಮ ಅನುಕೂಲ ಇಲ್ಲ, ಏನಿಲ್ಲ. ನೀರೇ ಬಿಟ್ಟಿಲ್ಲ ಅಂತಂದಮೇಲೆ ಟ್ಯಾಂಕಿನ ಕಟ್ಕೊಂಡು ನಾವೇನು ಮಾಡೋಣ? ದಯವಿಟ್ಟು ಈ ಟ್ಯಾಂಕ್ ಕಿತ್ತು ಬಿಸಾಕ್ಬಿಡ್ಬೇಕು. ಲೈಟ್ಗಳು ಒಂದಿಲ್ಲ ಸರ್, ಒಂದು ಲೈಟುಗಳಿಲ್ಲ ನೋಡಿ ಸರ್. ನೀರು ಚರಂಡಿ ಇಲ್ಲ, ಅದಂತೂ ಇಲ್ಲವೇ ಇಲ್ಲ ಬಿಡು. ಸ್ಟ್ರೀಟ್ ಲೈಟ್ ಅಂತೂ ಇಲ್ಲವೇ ಇಲ್ಲ. ಸೌಲಭ್ಯ ಗೌರ್ಮೆಂಟ್ ಮೂಲಭೂತ ಸೌಲಭ್ಯ ಏನು ಸಿಗ್ತಾ ಇಲ್ಲ ಸರ್ ನಮ್ಮ ತಾಂಡಾಗೆ. ಆಮೇಲೆ ಇಲ್ಲಿ ಬನ್ನಿ ಸರ್, ಇದು ಗ್ರಾಮದ ಮೂಲಕ ಹಾದು ಹೋಗಿರುವ ರಾಜಕಾಲುವೆ ಒತ್ತುವರಿಯಾಗಿರುವುದರಿಂದ ಮಳೆ ನೀರು ಸರಾಗವಾಗಿ ಹರಿಯದೆ ಕೃಷಿ ಭೂಮಿಗಳಿಗೆ ಹಾಗೂ ಗ್ರಾಮಕ್ಕೆ ತೊಂದರೆಯಾಗುತ್ತಿದೆ. ಸಂಬಂಧಪಟ್ಟ ಇಲಾಖೆ ಒತ್ತುವರಿ ತೆರವುಗೊಳಿಸಿ ರಾಜಕಾಲುವೆಯನ್ನು ಅಭಿವೃದ್ಧಿಪಡಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಸ್ಥಳೀಯರು ಹಲವು ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಗಳನ್ನು ತಂದಿದ್ದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಆರೋಪಿಸಿದ್ದಾರೆ. ಚುನಾವಣೆ ವೇಳೆ ಮಾತ್ರ ಜನರ ಸಮಸ್ಯೆಗಳನ್ನು ಆಲಿಸುವ ಜನಪ್ರತಿನಿಧಿಗಳು ನಂತರ ಗ್ರಾಮವನ್ನು ಮರೆತು ಬಿಡುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೇಳ್ಪಟ್ವಿ, ಇದ್ರ ಬಗ್ಗೆ ನೀವು ಗ್ರಾಮದ ಹಿರಿಯರು ಏನು ಹೇಳ್ತೀರಾ ಏನು ಅಂತ? ಸರ್, ನಾನು ಹೊಸ ಹುಪ್ಪಳ್ಳಿ ತಾಂಡಿದ್ರು ಯಜಮಾನ ಕೃಷ್ಣನಾಯಕ್ ಅಂತ. ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ, ನಮ್ಮ ಬೀದಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ದೇವಸ್ಥಾನ ಮುಂದೆ ದೀಪಾವಳಿ ತಗೊಬಿಟ್ಟಿದೆ, ಲೈಟ್ ಹೋಗಿ ಸುಮಾರು ವರ್ಷಾನುಗಟ್ಟಲೆ ಆಗೋಯ್ತು. PDO ಸಾಹೇಬ್ರಿಗೆ ಬಂದು ಹೇಳಿದಾಗ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಂದ್ರೆ ಇದುವರೆ ತನಕ ಮಾಡಿಕೊಡ್ತಿಲ್ಲ. ನಿನ್ನೆ ಒಂದು ದೇವ್ರ ಕಾರ್ಯ ಮಾಡಿದ್ವಿ, ನೀರಿಗೆ ತುಂಬ ಪರದಾಡಿದ್ದೀವಿ ಸರ್ ನಾವು. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆನೂ ಸ್ವಲ್ಪ ಸರಿಯಾಗಿಲ್ಲ. ತಾವಂದ್ರೆ ಇದು ಗಮನಕ್ಕೆ ತಗೊಂಡು ಕುದುರೆಬೆಲ್ಲದಿಂದ ನಮ್ಮೂರಿಗೆ ಬರ್ತಕ್ಕಂಥ ಟಾರ್ ರೋಡು ಎಲ್ಲ ಕಿತ್ತೋಗಿದೆ. ನಾಳೆ ಏನಾದರೂ ಮಳೆ ಚೆನ್ನಾಗಿ ಜೋರಾಗಿ ಬಿದ್ದು ನಾವೇನಾದರೂ ಗಾಡಿಯಲ್ಲಿ ಬರಬೇಕಾದ್ರೆ ಅದು ತುಂಬ ತೊಂದರೆ ಆಗ್ತಾಯಿದೆ. ಅಲ್ಲಿ ಟಾರ್ ವ್ಯವಸ್ಥೆ ಇಲ್ಲ. PWD ಅವ್ರಿಗೆ ಹೇಳಿದ್ರೆ ನಮ್ಮ ಇದರಲ್ಲಿ ಸೇರಿಸಿಲ್ಲ ಅಂತ ಹೇಳ್ತಾರೆ. ಟಾರ್ ಮಾತ್ರ ಆಗಿಬಿಟ್ಟು ಹೊರಟೋದ್ರು. ಇದುವರೆಗೂ ಅದ್ರ ಬಗ್ಗೆ ಗಮನ ಹರಿಸೋರೇ ಇಲ್ಲ. ಇದು ದೇವಸ್ಥಾನದ ಮುಂದೆ ಸ್ಪಾಟ್ ಲೈಟ್ ಹಾಕಿದ್ರು. EO ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ವಿ, PDO ಅವರು ಸ್ಪಾಟಿಗೆ ಬಂದಿದ್ದರು. ಆ ಟೈಮಲ್ಲಿ PDO ಅವರು ಯಾರಿಗೂ ಮೆಕ್ಯಾನಿಕ್ಕಿಗೆ ಹೇಳಿದ್ದೀವಿ ಅಂತೇಳಿ ನೆಗ್ಲಿಜೆನ್ಸಿ ಆನ್ಸರ್ ಮಾಡ್ತಾರೆ. ಇದುವರೆಗೂ ಬಂದು ಆ ಒಂದು ದೀಪನ ಉರಿಸಿಲ್ಲ ಅವರು. ಸೀಲಿಂಗ್ ಎಲ್ಲ ಕಿತ್ತು ಒಳಗಡೆ ಬಿಟ್ಟಿದ್ರೆ ನಿಮ್ಗೆ ಫೋಟೋ ಕಳಿಸಿದ್ದೀವಿ. ಬಟ್ ಯಾವುದೇ ರೀತಿ ಅನುಕೂಲ ಆಗಿಲ್ಲ. ಮೊನ್ನೆ ಹೊಸದಾಗಿ ಬಂದಾಗ ಯಾವುದು ಸುಮ್ಮನೆ ಟ್ಯಾಪೆ ಕೆಲಸ ಮಾಡಿಬಿಟ್ಟು ಕೆಳಗಡೆ ಕಾಂಟ್ರಾಕ್ಟಾಗಿ ಎಲ್ಲ ಕಿತ್ತು ಹೋಗ್ಬಿಟ್ಟಿದೆ. ಮೇಲ್ಗಡೆ ಎಲ್ಲ ಪ್ಯಾಚ್ ಆಗಿಬಿಟ್ಟು ಸುಮ್ಮನೆ ಇದು ಮಾಡಿದ್ರು, ಬಟ್ ಅದು ಏನು ಕೆಲಸ ಮಾಡ್ತಾ ಇಲ್ಲ. ಇದರಿಂದ ನೀರು ಬರ್ತಾ ಇದೆ. ಎಷ್ಟು ಹೇಳಿದ್ರು ಯಾರು ಪಂಚಾಯತ್ ಗಮನಕ್ಕೂ ತೊಗೊಂಡಿಲ್ಲ, ಅವ್ರು ಕೆಲಸ ಮಾಡ್ತಾಯಿಲ್ಲ, ಏನಿಲ್ಲ. ವಾಟರ್ ಮ್ಯಾನ್ಗೆ ಹೇಳಿದ್ರೆ ನಾವೇನು ಮಾಡೋಣ, ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ರೀತಿಯಲ್ಲಿ ರಿಪೇರಿ ಆಗಿಲ್ಲ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇದು ಜಲಜೀವನಲ್ಲಿ ಬಂದುಬಿಟ್ಟು ಹೊಸ ಹಳೇ ಟ್ಯಾಂಕ್ನ ಹೊಸ ಜಲಜೀವನ್ ಮಿಷನ್ಗೆ ಹಾಕ್ಬಿಟ್ಟು ರಿಪೇರಿ ಮಾಡಿಬಿಟ್ಟು ಆಚೆ ಎಲ್ಲ ಬಣ್ಣ ಬಳಿದಿದ್ದಾರೆ. ಒಳಗಡೆ ಎಲ್ಲ ಕಳಪೆ ಇದೆ, ಕೆಳಗಡೆ ಕಳಪೆ ಕಾಮಗಾರಿ ಆಗಿದೆ. ಫೋಟೋ ತಗೊಂಡು ಕೆಳಗಡೆ ಎಲ್ಲ ಹೊರಟೋಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಶಂಕರಪ್ಪ, ರಾಜ್ಕುಮಾರ್ ನಾಯಕ್, ಶ್ರೀನಿವಾಸ್ ನಾಯಕ್, ಲಕ್ಷ್ಮೀಪತಿ ನಾಯಕ್, ಆಂಜನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.
ಗುರುಪೂರ್ಣಿಮೆ ಪ್ರಯುಕ್ತ ಮಹಾರಾಷ್ಟ್ರದ ಶ್ರೀ ಕ್ಷೇತ್ರ ಶಿರ್ಡಿ ಸಾಯಿಬಾಬಾ ಮಂದಿರದಲ್ಲಿ ಭವ್ಯ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಈ ವಿಶೇಷ ಅಲಂಕಾರ ಸೇವೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಸಾಯಿ ಭಕ್ತರೊಬ್ಬರು ಸಂಪೂರ್ಣ ಉಚಿತವಾಗಿ ಸಲ್ಲಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಗುರುಪೌರ್ಣಿಮೆ ಪ್ರಯುಕ್ತ ಮಹಾರಾಷ್ಟ್ರದ ಶ್ರೀ ಕ್ಷೇತ್ರ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಭವ್ಯ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಈ ವಿಶೇಷ ಅಲಂಕಾರ ಸೇವೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಸಾಯಿಬಾಬಾ ಮತ್ತು ಸಾಯಿ ಫ್ಲವರ್ ಡೆಕೋರೇಷನ್ ಮಾಲೀಕರಾದ ಎಸ್ ಪ್ರಕಾಶ್ ಅವರು ತಮ್ಮ ಸ್ನೇಹಿತರ ತಂಡದೊಂದಿಗೆ ಸಂಪೂರ್ಣ ಉಚಿತವಾಗಿ ಸಲ್ಲಿಸಿದ್ದು, ಅವರ ನಿಸ್ವಾರ್ಥ ಸೇವೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಿರಡಿ ಸಾಯಿಬಾಬಾ ಮಂದಿರವನ್ನ ಸಾವಿರಾರು ಬಗೆಯ ತಾಜಾ ಹೂಗಳಿಂದ ಅಲಂಕರಿಸಲಾಯಿತು. ಸುಮಾರು 3 ದಿನಗಳ ಕಾಲ ಹಗಲು ರಾತ್ರಿ ಎನ್ನದೆ 120ಕ್ಕೂ ಹೆಚ್ಚು ಮಂದಿ ಸಾಯಿ ಭಕ್ತರು ಈ ಸೇವೆಯಲ್ಲಿ ಪಾಲ್ಗೊಂಡು ಭವ್ಯ ಪುಷ್ಪಾಲಂಕಾರಕ್ಕೆ ಕೈಜೋಡಿಸಿದ್ದಾರೆ. ಗೌರಿಬಿದನೂರಿನ ಎಸ್ ಪ್ರಕಾಶ್ ಅವರು ಕಳೆದ 9 ವರ್ಷಗಳಿಂದ ಶಿರಡಿ ಸಾಯಿ ಮಂದಿರದಲ್ಲಿ ಉಚಿತ ಅಲಂಕಾರ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಯಿಬಾಬಾರ ಮೇಲಿನ ಅಪಾರ ಭಕ್ತಿ ಹಾಗೂ ಸೇವಾ ಮನೋಭಾವದಿಂದ ಈ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಎಸ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಸಾಯಿ ಫ್ಲವರ್ ಡೆಕೋರೇಷನ್ ತಂಡದ ಸದಸ್ಯರು ಹೂವಿನ ವಿವಿಧ ವಿನ್ಯಾಸಗಳ ಮೂಲಕ ಮಂದಿರದ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಗುರು ಪೌರ್ಣಮಿಯ ಹಿನ್ನೆಲೆಯಲ್ಲಿ ಆಗಮಿಸಿದಂತಹ ಲಕ್ಷಾಂತರ ಭಕ್ತರು ಈ ಭವ್ಯ ಪುಷ್ಪಾಲಂಕಾರವನ್ನ ಕಣ್ತುಂಬಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೇವೆ ಎಂಬುದೇ ಸಾಯಿಬಾಬಾರ ಸಂದೇಶ ಎಂಬ ನಂಬಿಕೆಯಿಂದ ಎಸ್ ಪ್ರಕಾಶ್ ಮತ್ತು ಅವರ ಸ್ನೇಹಿತರ ತಂಡ ಹಲವು ವರ್ಷಗಳಿಂದ ಈ ಕಾರ್ಯವನ್ನ ನಿಸ್ವಾರ್ಥವಾಗಿ ಮುಂದುವರಿಸಿಕೊಂಡು ಬಂದಿದೆ. ಅವರ ಈ ಸೇವಾ ಮನೋಭಾವ ಇತರ ಭಕ್ತರಿಗೂ ಮಾದರಿಯಾಗಿದೆ. हमारा नाम आके एस प्रकाश, हमारा गाँव आके गौरीबिदनूर, कर्नाटक से आया. हमें 8 ईयर्स से आषाढ़ एकादशी स्वामी का सेवा कर रहा है इधर. ये बार पहली बार हमको गुरु पूर्णिमा मिला. ये बार बहुत खुश है, बहुत आइटम आ गया, बहुत स्पेशल कर रहा है. ये बार गुरु पूर्णिमा का फर्स्ट टाइम कर रहा है. गुरु पूर्णिमा का बहुत खुश है. मैं फर्स्ट स्टार्टिंग आके स्वामी साइड में एलिफेंट स्वामी समाधि को एलिफेंट 2 बना रहा है. बाद में स्पेशल आके सीलिंग को आके रुद्राक्षी, सीलिंग का रुद्राक्षी सभी फूल एक्स्ट्रा बर्ड्स सभी सीलिंग कर रहा है. बाद में इधर द्वारका में बहुत अच्छा अरेंजमेंट आ जाएगा. फूल सभी है, अंतोरियम है, पैसेंथमम, रोजेस 1000 रोजेस, टोटल 3000 बंचेस आ गया. स्पेशल एक्सपोर्ट फ्लावर्स भी आ गया. ये बार गुरु स्थान को बहुत स्पेशल कर रहा है. बहुत प्लान करके वो ट्री टाइप के बना रहा है. अभी कोकोनट लीफ का फोल्डिंग ड्राई कोकोनट लीफ का अभी वर्क कर रहा है. कल को वो फिनिश हो जाएगा. ये बार आगे सेल्फी पॉइंट एक कर रहा है. वो सेल्फी पॉइंट आके स्वामी फेस उसमें सभी फूल कॉर्निशन सभी फूल आ जाएगा. उसमें बहुत अच्छा रहेगा ये बार. ओके. ಈ ಸಂದರ್ಭದಲ್ಲಿ ಆರ್ ಸಂದೀಪ್, ಆನಂದ್, ಎಸ್ಆರ್ ಗಗನ್, ವಿಜಯ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನೀಟ್ ಹಾಗೆ
CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30 ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಗುರುಪೂರ್ಣಿಮೆ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಗುರುಪೌರ್ಣಿಮೆಯ ಅಂಗವಾಗಿ ಗೌರಿಬಿದನೂರು ತಾಲೂಕಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ನಗರದ ಸಾಯಿ ನಗರ ಬಡಾವಣೆಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೌರ್ಣಿಮೆಯ ಅಂಗವಾಗಿ ದೇವಸ್ಥಾನವನ್ನು ಫಲ ಮತ್ತು ಪುಷ್ಪಗಳೊಂದಿಗೆ ಅಲಂಕಾರಗೊಳಿಸಲಾಗಿತ್ತು. ಬೆಳಗ್ಗೆಯಿಂದಲೂ ಸಹ ದೇವಸ್ಥಾನಕ್ಕೆ ನಗರ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಶಾಸಕ ಪುಟ್ಟಸ್ವಾಮಿ ಗೌಡ, ಮಾಜಿ ಸಚಿವ NH ಶಿವಶಂಕರ ರೆಡ್ಡಿ, ಯಲಹಂಕ ಶಾಸಕ ವಿಶ್ವನಾಥ್, ರವಿನಾರಾಯಣ ರೆಡ್ಡಿ, CR ನರಸಿಂಹಮೂರ್ತಿ ಮತ್ತು ತಾಲೂಕಿನ ಪ್ರಮುಖ ಮುಖಂಡರು ಸೇರಿದಂತೆ ಮುಂತಾದವರು ಭೇಟಿ ನೀಡಿ ಸಾಯಿಬಾಬಾರ ದರ್ಶನ ಪಡೆದು ಭಕ್ತಿಭಾವ ಮೆರೆದಿದ್ದಾರೆ. ಗೌರಿಬಿದನೂರಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮಾ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು. ಇಡೀ ದೇಶದಲ್ಲಿ ಇವತ್ತು ಬಹಳ ಪವಿತ್ರವಾಗುತ್ತದೆ. ಹಾಗಾಗಿ ನಿನ್ನೆ ನಾನು ಕೂಡ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ನಿನ್ನೆ ಪ್ರಾರಂಭ ಮಾಡಿದೆ ಮತ್ತು ವಿಶೇಷವಾಗಿ ಅನುಕೂಲವಾಗಿ ಇವತ್ತು ಪೂಜೆ ನಡೀತಾ ಇದೆ. ಇನ್ನೂ ಕೂಡ ಹಲವಾರು ವರ್ಷಗಳಿಂದ ಈ ದೇವಸ್ಥಾನವನ್ನು ವಿಜಯಲಕ್ಷ್ಮಿ ಕುಟುಂಬದವರೆಲ್ಲರೂ ಸೇರಿ ಕಳೆದ ಹಲವಾರು ವರ್ಷಗಳಿಂದ ಇದನ್ನು ಹಂತವಾಗಿ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಅನೇಕ ಭಕ್ತಾದಿಗಳ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ ಸಾಯಿಬಾಬಾ ದೇವಸ್ಥಾನ. ಮತ್ತು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸಾಯಿಬಾಬಾ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ
ಮೇಂಟೈನ್ ಮಾಡಿಕೊಂಡು ಇಡೀ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೂ ಕೂಡ ಮತ್ತು ಬೇರೆ ಎಲ್ಲರಿಗೂ ಕೂಡ ಸಾಯಿಬಾಬಾ ಆಶೀರ್ವಾದ ಇರಲಿ ಅಂತೇಳಿ ಮಂದಿರದಲ್ಲಿ ಶ್ರೀ ವಿಜಯಲಕ್ಷ್ಮಿ ಮತ್ತು ಅವರ ಕುಟುಂಬದವರು ಸ್ಥಾಪಿಸಿರ್ತಕ್ಕಂಥ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಲಕ್ಷಾಂತರ ಜನ ಪ್ರತಿ ವರ್ಷ ಕೂಡ ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ನೋಡ್ತಾ ಇದ್ದೀನಿ. ನಾನು ಕೂಡ ಕಳೆದ ವರ್ಷದಿಂದ ಬರ್ತಾ ಇದ್ದೀನಿ, ಈ ವರ್ಷವೂ ಕೂಡ ಬಂದಿದ್ದೀನಿ. ನಿಜಕ್ಕೂ ಕೂಡ ಇದು ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಧರ್ಮಕ್ಷೇತ್ರವಾಗಿದೆ. ನಾನು ನನ್ನ ಕ್ಷೇತ್ರದಿಂದ ಹಿಡಿದು ಅನೇಕ ಕಡೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಆದರೆ ಈ ದೇವಸ್ಥಾನಕ್ಕೆ ಬಂದಷ್ಟು ಭಕ್ತಾದಿಗಳ ಸಂಖ್ಯೆ ಬೇರೆ ಎಲ್ಲೂ ಕೂಡ ನಾನು ನೋಡಿಲ್ಲ. ಬಹುಶಃ ದೇವರ ಪ್ರಭಾವ ಆ ಥರ ಇದೆ. ಇಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ದು ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಅವರ ಇಡೀ ಕುಟುಂಬದವರು ಇವರು ಭಾಳ ಬೃಹತ್ತಾಗಿ ಬೆಳೆದು ಅತ್ಯಂತ ಹಿರಿಯ ಗಣ್ಯರನ್ನು ಕೂಡ ಆಕರ್ಷಣೆ ಮಾಡ್ತಕ್ಕಂಥ ದೇವಸ್ಥಾನವಾಗಿದೆ. ಇವತ್ತು ಗುರು ಪರಂಪರೆ ಇರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲಿ ಬೆಳೆಯಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ಬೆಳವಣಿಗೆಗೆ ಈ ಗೌರಿಬಿದನೂರಲ್ಲಿರ್ತಕ್ಕಂಥ ಈ ಶಿರಡಿ ಸಾಯಿಬಾಬಾ ಮಂದಿರ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅನೇಕ ಗಣ್ಯರು ಕೂಡ ಇವತ್ತು ನನ್ನ ಜೊತೆಯಲ್ಲಿ ಕೂಡ ಭೇಟಿಯನ್ನು ಮಾಡಿದ್ದಾರೆ. ಇಲ್ಲಿನ ಮಾಜಿ ಶಾಸಕ ಸಚಿವರಾದಂಥ ನಮ್ಮ ಶಿವಶಂಕರ್ ರೆಡ್ಡಿಯವರು, ರವಿನಾರಾಯಣ ರೆಡ್ಡಿಯವರು, ಮೂರ್ತಣ್ಣವರು, ಈ ಥರ ಭಾಳಷ್ಟು ಗಣ್ಯರು ಕೂಡ ಕುಟುಂಬ ಸಮೇತರಾಗಿ ಬಂದು ಸ್ವಾಮಿಯ ದರ್ಶನ ಮಾಡ್ತಾ ಇದ್ದಾರೆ. ಭಗವಂತ ವಿಜಯಲಕ್ಷ್ಮಿ ಮತ್ತು ಅವ್ರ ಕುಟುಂಬದವ್ರಿಗೆ ಮತ್ತು ನಮ್ಮೆಲ್ಲರೂ ಕೂಡ ಆ ಶಿರಡಿ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದೇ ವೇಳೆಯಲ್ಲಿ ಮುಖಂಡರು ಹಾಗೂ ಸಾಯಿಬಾಬಾ ಮಂದಿರದ ಆಡಳಿತ ಮಂಡಳಿಯ ಸದಸ್ಯರು, ಕುಟುಂಬ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಗುರುಪೌರ್ಣಮಿ ಅಂಗವಾಗಿ ದೇವನಹಳ್ಳಿ ತಾಲೂಕಿನ ದೇವಾಲಯಗಳಲ್ಲಿ ಅನ್ನದಾಸೋಹ, ಸತ್ಯನಾರಾಯಣ ಪೂಜೆ, ಭಜನೆ ಹಾಗೂ ಮುತ್ತೈದೆಯರಿಗೆ ಬಳೆ ಸೇವೆ. ವಿಶೇಷವಾಗಿ ಚೌಡೇಶ್ವರಿ ಅಮ್ಮನವರಿಗೆ ಚಿನ್ನಲೇಪಿತ ಕವಚ ಧರಿಸಲಾಗಿತ್ತು. ಚೌಡೇಶ್ವರಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಗಂಗಾಧರ್ ಮಾತನಾಡಿ, ದೇವಿಯನ್ನ ಭಕ್ತರು ಅರಕೆ ಈಡೇರಿಸುವ ದೇವಿ ಎಂದು ಕರೆಯುತ್ತಾರೆ. ಭಕ್ತರ ಕೋರಿಕೆಗಳನ್ನು ಪೂರೈಸುತ್ತದೆ. ಅದಕ್ಕೆ ಪ್ರತಿ ಶುಕ್ರವಾರ ರಾಹುಕಾಲ ಸಮಯದಲ್ಲಿ ವಿಶೇಷ ಅಭಿಷೇಕ ನಡೆಯುತ್ತದೆ. ನಂತರ ಹರಕೆ ಮಾಡುವವರಿಗೆ ಅವಕಾಶ ಕಲ್ಪಿಸಿದೆ ಹಾಗೂ ಭಜನೆ ಸೇವೆ ನಿತ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ದಯಮಾಡಿ ಮುಂದೆ ಬನ್ನಿರಿ, ನಮಸ್ಕಾರ ಮಾಡಿಕೊಂಡು ಆ ಕಡೆ ಬಂದ್ರಿ. ದಯಮಾಡಿ ಈ ಬಾರಿ ಏನಪ್ಪ ಅಂದರೆ ಒಂದು ವಿಶೇಷ, ಅದು ತಾಯಿ ಅವರ ಜನಗಳ ಬಾಯಿಂದನೇ ನಾವೇನು ಆರೈಕೆ ಮಾಡ್ಕೊಂಡ್ವಿ. ನಮ್ಮ ಮಗು ಆಗಿರಲಿಲ್ಲ, ಮಕ್ಕಳಾಯಿತು, ಮದುವೆ ಆಗಿರಲಿಲ್ಲ, ಮಗು ಇದಾಯಿತು, ಮದುವೆ ಆಯಿತು ಅಂತ ಹೇಳಿ ಈ ಥರ ಬಂದು ಆ ತಾಯಿನೇ ಒಂಥರ ಅರಕೆ ಚೌಡೇಶ್ವರಿ ಅಂತ ಆಗ್ಬಿಟ್ಟಿದೆ. ನಾವೇನು ಅರಸ್ಕೊಂಡ್ವಿ ಬಂದ್ವಿ ಅಂತ. ಹಾಗಾಗಿ ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರತಿ ಶುಕ್ರವಾರ 10:30ಯಿಂದ 12 ಗಂಟೆಗೆ ರಾಹುಕಾಲದಲ್ಲಿ ಆನಂದವಾಗಿ ಒಂದು ಗಂಟೆ ಅಭಿಷೇಕ ಆಗುತ್ತೆ. ಅಭಿಷೇಕದ ನಂತರ ತಾಯಿಗೆ ಯಾರು ಬೇಕಾದ್ರೂ ಅರಕೆ ಮಾಡಿಕೊಳ್ಬೇಕು. ಅದರಿಂದ ಈ ಅರಕೆ ಚೌಡೇಶ್ವರಿ ಅಂತಕ್ಕಂಥದ್ದು ಒಂದು ಜನಗಳ ಬಾಯಿಂದ ಬಾಯಿಗೆ ಹೋಗಿ ಇದು ಅರಕೆ ಚೌಡೇಶ್ವರಿ ಕೂಡ ಆಗಿದೆ. ದೇವನಹಳ್ಳಿ ಚೌಡೇಶ್ವರಿ ಹೋಗಿ ಅರಕೆ ಚೌಡೇಶ್ವರಿ ಆಗಿದೆ. ಆನಂದವಾಗಿ ಭಜನೆಗಳು ಬಂದು ಭಜನೆ ಮಾಡ್ತಾರೆ, ಮತ್ತೆ ಆನಂದವಾಗಿ ಸೇವೆಗಳು ಬಂದು ಸೇವೆಗಳು ಮಾಡ್ತಾರೆ. ಸ್ವತಃ ಅಕ್ಕಿ, ಬೆಲ್ಲ, ಬೇಳೆ ಏನು ಬೇಕಾದ್ರೂ ಎಲ್ಲ ತಂದುಕೊಡ್ತಾರೆ ದಾಸೋಹಕ್ಕೆ. ಇದೊಂಥರ ಶ್ರೀ ಕ್ಷೇತ್ರ ಥರ ಆಗ್ತಾ ಇದೆ. ಅದು ಒಂಥರ ಬಹಳ ಖುಷಿ ಆಗ್ತದೆ. ಶ್ರೀ ಯೋಗಿನಾರಾಯಣ ಯತೀಂದ್ರ ಮಠದ ಅಭಿವೃದ್ಧಿ ಸಮಿತಿಯ ಖಜಾಂಚಿ ಲಕ್ಷ್ಮೀನಾರಾಯಣ ಮಾತನಾಡಿ, 3ನೇ ವರ್ಷದ ಗುರುಪೌರ್ಣಮಿಯಂದು ಮುಂಜಾನೆ 6 ಗಂಟೆಗೆ ಪ್ರಾರಂಭವಾಗಿದೆ. ಸಾಗರೋಪಾದಿಯಲ್ಲಿ ಭಕ್ತ ಸಮೂಹ ಆಗಮಿಸುತ್ತಿದ್ದು, ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಮುತ್ತೈದೆಯರಿಗೆ ಬಳೆ ಸೇವೆಯನ್ನ ಎಲ್ಲ ಜನಾಂಗದ ದಾನಿಗಳಿಂದ ಸೇವೆ ಮಾಡಿಸಿ ಭಕ್ತರಿಗೆ ಗುರು ಆಶೀರ್ವದಿಸಲಿ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಗುರುಪೌರ್ಣಿಮೆ ಪ್ರಯುಕ್ತ ಶ್ರೀ ಕೈವಾರ ಯೋಗಿನಾರಾಯಣ ಯತೀಂದ್ರ ಮಠದಲ್ಲಿ ಗುರುಗಳ ಒಂದು ಪೂಜಾ ಕಾರ್ಯಕ್ರಮ ಬೆಳಗ್ಗೆ 6 ಗಂಟೆಯಿಂದ
ನಡೀತಾ ಇದೆ. 6 ಗಂಟೆಗೆ ಅಭಿಷೇಕ, ನಂತರ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ನಿರಂತರವಾಗಿ ನಡೀತಾನೆ ಇದೆ. ನಾವು 8 ಗಂಟೆಗೆ ಪ್ರಸಾದ ವಿನಿಯೋಗ ಶುರು ಮಾಡಿದ್ವಿ. ಅನ್ನದಾಸೋಹದ ಥರ ಇಲ್ಲೇ ಪಕ್ಕದಲ್ಲಿ ಅನ್ನ ದಾಸೋಹ ನಡೀತಾ ಇದೆ. ಮತ್ತು ಇಲ್ಲಿ ಅದೇ ರೀತಿ ಎಲ್ರಿಗೂ ನಾವು ಪ್ರಸಾದ ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮಹತ್ ಕಾರ್ಯದಲ್ಲಿ ಇದು ನಮ್ಮ ಈ ಒಂದು ಮಠದಲ್ಲಿ 3ನೇ ವರ್ಷದ ಗುರುಪೌರ್ಣಮಿ ಆಗಿರ್ತದೆ. ಈ ಒಂದು ಗುರುಪೌರ್ಣಮಿಗೆ ಎಲ್ಲ ಸ್ಥಳೀಯ ಜನರು, ಜನಾಂಗದವರು, ಎಲ್ಲರೂ ಮುಖಂಡರು ಎಲ್ಲರೂ ಯಥೇಚ್ಛವಾಗಿ ಅವರ ಇಷ್ಟಾನುಸಾರ ದಾನವನ್ನು ಮಾಡಿರ್ತಾರೆ. ಆ ದಾನದ ಪದಾರ್ಥಗಳನ್ನು ಅಕ್ಕಿ ಆಗಿರ್ಬೋದು, ಹಣದ ರೂಪದಲ್ಲಿ, ಎಣ್ಣೆ, ಇತರೆ ದಿನಸಿ ಪದಾರ್ಥದ ರೂಪದಲ್ಲಿ, ಎಲ್ಲ ತರಕಾರಿ ರೂಪದಲ್ಲಿ ದಾನ ಮಾಡಿರ್ತಾರೆ. ಅದನ್ನೆಲ್ಲ ಬಳಸಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಅದು ಇವತ್ತೇ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ. ಈ ಒಂದು ಮಹಾನ್ ದಿನ ಆ ಗುರು ಎಲ್ಲ ಭಕ್ತಾದಿಗಳಿಗೂ ಸಕಲ ಸೌಭಾಗ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಅವ್ರನ್ನೆಲ್ಲ ಚೆನ್ನಾಗಿಟ್ಟಿದ್ರಿ. ನಮ್ಮ ದೇವನಹಳ್ಳಿ ಜನತೆ, ತಾಲೂಕು ಸದಾ ಇದೇ ರೀತಿ ಚೆನ್ನಾಗಿರಲಿ ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಬಂಗಾರಪೇಟೆಯ ಕೆಜಿಎಫ್ ಮೈನ್ ರೋಡ್ SG ಕೋಟೆ ನಿರ್ಮಾಣಗೊಂಡಿರುವಂತಹ ದಕ್ಷಿಣ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶ್ರದ್ಧಾ ಭಕ್ತಿಯಿಂದ ಗುರುವಿನ ಆರಾಧನೆ ನೆರವೇರಿತು. ಮುಂಜಾನೆಯಿಂದಲೇ ಸ್ವಾಮಿಯ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಸಾಯಿ ಮಂದಿರವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಇನ್ನು ದೇಗುಲದ ಧರ್ಮದರ್ಶಿಗಳಾದ ಮುನಿಮಾರಪ್ಪ ಮಾತನಾಡಿ, ಸತತ 10 ವರ್ಷಗಳಿಂದ ಗುರುಪೌರ್ಣಿಮೆಯಂದು ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸಾಮಾಜಿಕ ಸೇವಾ ಮನೋಭಾವದಿಂದ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಎಂದರು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಶ್ರೀ ಕ್ಷೇತ್ರ ಕೈವಾರದಲ್ಲಿ ಅದ್ದೂರಿ ಗುರುಪೂಜಾ ಮಹೋತ್ಸವ. ಎಲ್ಲೆಡೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ನಾಮಸ್ಮರಣೆ, ಭಕ್ತಿ ಸುಧೆಯಲ್ಲಿ ತೇಲಾಡಿದ ಭಕ್ತರು. ಎಲ್ಲೆಡೆ ಗುರುಪೂರ್ಣಿಮೆ ಸಂಭ್ರಮ. ದೇಗುಲಗಳಲ್ಲಿ ನೆರವೇರಿದ ವಿಶೇಷ ಪೂಜಾ ಕೈಂಕರ್ಯಗಳು, ಭಕ್ತರಿಂದ ತುಂಬಿ ತುಳುಕಿದ ಸಾಯಿ ಮಂದಿರಗಳು. ಭ್ರೂಣಲಿಂಗ ಪತ್ತೆ ಜಾಲಕ್ಕೆ ಬಲೆ, ಅಧಿಕಾರಿಗಳ ಕೆಡ್ಡಾಗೆ ಬಿದ್ದ ಏಜೆಂಟ್, ತನಿಖೆ ಮುಂದುವರಿಸಿದ ಆರೋಗ್ಯ ಇಲಾಖೆ. ಮೂಲಭೂತ ಸೌಕರ್ಯಗಳಿಲ್ಲದ ತಾಂಡ, ನಿತ್ಯ ನರಕ ಅನುಭವಿಸುತ್ತಿರುವ ಗ್ರಾಮಸ್ಥರು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.